ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಕಿರುಹುಣಸಿ ಗ್ರಾಮದ ಸರ್ವೆ ನಂಬರ್ 72/1ರ ಜಮೀನು ವಿಚಾರ ಇದೀಗ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದು, ರೈತರ ಜೀವನದ ಜೊತೆ ಆಟವಾಡುತ್ತಿರುವ ಅರಣ್ಯ ಇಲಾಖೆಯ ಹೇಮಂತ್ ಕುಮಾರ್, ಅರ್ಜುನ್, ಉಮೇಶ್, ಮಧುಸೂದನ್ ಇವರುಗಳನ್ನು ತನಿಖೆಗೆ ಒಳಪಡಿಸಿ ತಕ್ಷಣ ಸೇವೆಯಿಂದ ಅಮಾನತು ಮಾಡಿ ಸಮಸ್ಯೆಗೆ ಶಾಶ್ವತ ಬಗೆಹರಿಸಿಕೊಡುವಂತೆ ಮಲೆನಾಡು ಸೇನೆಯ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ದಿನೇಶ್ ಬಿಎನ್ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ತಮ್ಮ ಹಕ್ಕಿನ ಜಮೀನಿಗೆ ಅರಣ್ಯ ಇಲಾಖೆ ಅನಧಿಕೃತವಾಗಿ ತೊಂದರೆ ನೀಡುತ್ತಿದ್ದು, ನ್ಯಾಯಾಲಯದ ಆದೇಶವನ್ನು ಲೆಕ್ಕಿಸದೆ ಕೃಷಿ ಚಟುವಟಿಕೆ ತಡೆಯಲಾಗುತ್ತಿಲ್ಲ ಎಂದು ಅವರು ಪತ್ರಿಕಾ ಪ್ರಕಟಣೆಯ ಮೂಲಕ ಆರೋಪಿಸಿದರು. ದಿನೇಶ್ ಬಿಎನ್ ರವರು ನೀಡಿರುವ ವಿವರಗಳ ಪ್ರಕಾರ ಕಿರುಹುಣಸಿ ಗ್ರಾಮದ ಸರ್ವೆ ನಂಬರ್ 72 ಹೊಸ ಸರ್ವೆ ನಂಬರ್ 72/1ರಲ್ಲಿ 4 ಎಕರೆ 38 ಕುಂಟೆ ಜಮೀನು ಮೂಲ ಮಂಜೂರಿದಾರರಾದ ಸೋಮಶೇಖರಾಚಾರ್ ಬಿನ್ ಬಸವಾಚಾರ್ ಅವರಿಗೆ 1974ರಲ್ಲಿ ದಾರಖಾಸ್ತು ಮೂಲಕ ಸರ್ಕಾರದಿಂದ ಮಂಜೂರಾಗಿತ್ತು. ಬಳಿಕ 1982ರಲ್ಲಿ ಸಾಗುವಳಿ ಚೀಟಿ ನೀಡಲಾಗಿದ್ದು, ಆ ಸಮಯದಿಂದಲೇ ಈ ಜಮೀನಿನಲ್ಲಿ ಕಾಫಿ, ಮೆಣಸು ಹಾಗೂ ಇತರೆ ಕೃಷಿ ಬೆಳೆಗಳನ್ನು ಬೆಳೆಸಲಾಗುತ್ತಿತ್ತು ಎಂದರು. ಈ ಜಮೀನಿನಲ್ಲಿ ಈಗಲೂ ಕೃಷಿ ಗಿಡಗಳು, ಮೆಣಸು ಬಳ್ಳಿಗಳು, ಸಿಲ್ವರ್ ಮರಗಳು ಹಾಗೂ ಇತರೆ ಬೆಳೆಗಳು ಬೆಳೆದಿದ್ದು, ಕಳೆದ 44 ವರ್ಷಗಳಿಂದ ಕೃಷಿ ಚಟುವಟಿಕೆ ನಿರಂತರವಾಗಿ ನಡೆಯುತ್ತಲೇ ಬಂದಿದೆ ಎಂದು ದಾಖಲೆಗಳೊಂದಿಗೆ ವಿವರಿಸಲಾಗಿದೆ. ನಂತರ 2025ರ ಜುಲೈ 24ರಂದು ದಿನೇಶ್ ಬಿನ್ ರವರು ಸೋಮಶೇಖರಾಚಾರ್ ಕುಟುಂಬದಿಂದ ನೋಂದಾಯಿತ ಕ್ರಯಪತ್ರ ಮೂಲಕ ಜಮೀನನ್ನು ಖರೀದಿಸಿದ್ದು, ಸಕಲೇಶಪುರ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ದಾಖಲಾಗಿರುವ ದಾಸ್ತಾವೇಜು ಸಂಖ್ಯೆ SAK 101035/2025-26 ಮೂಲಕ ಮಾಲೀಕತ್ವ ವರ್ಗಾವಣೆ ನಡೆದಿದೆ ಎಂದು ತಿಳಿಸಿದರು. ಆದರೆ ಇತ್ತೀಚಿನ 2 ತಿಂಗಳುಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಜಮೀನಿನಲ್ಲಿ ಕೃಷಿ ಕಾರ್ಯ ನಡೆಸದಂತೆ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ವಿಶೇಷವಾಗಿ ಸಕಲೇಶಪುರ ವಲಯದ RFO ಹೇಮಂತ್ ಕುಮಾರ್ ಅವರು 1 ಎಕರೆ ಪ್ರದೇಶದಲ್ಲಿ 30 ಕಾಡು ಜಾತಿ ಮರಗಳಿದ್ದರೆ ಅದು ಅರಣ್ಯ ಜಮೀನು ಎಂದು ಹೇಳಿ ಒತ್ತಡ ಹೇರುತ್ತಿದ್ದಾರೆ ಎಂದು ದಿನೇಶ್ ದೂರಿದ್ದಾರೆ. ಈ ನಡುವೆ ದಿನಪತ್ರಿಕೆಯಲ್ಲಿ ಮೀಸಲು ಅರಣ್ಯ ಜಾಗ ಖಾಸಗಿ ವ್ಯಕ್ತಿಗೆ ಪರಬಾರೆ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾದ ಸುದ್ದಿಯನ್ನು ಆಧರಿಸಿ ಸಚಿವ ಈಶ್ವರ್ ಖಂಡ್ರೆರವರು ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. ಪ್ರಕರಣ ಮತ್ತಷ್ಟು ತೀವ್ರಗೊಂಡಿದೆ ಎನ್ನಲಾಗಿದೆ. ಆದರೆ ದಿನೇಶ್ ಬಿಎನ್ ರವರ ಪ್ರಕಾರ ಸರ್ಕಾರದ ಯಾವುದೇ ಅಧಿಕೃತ ಗೆಜೆಟ್ ನೋಟಿಫಿಕೇಶನ್ ಇಲ್ಲದೆ ಅರಣ್ಯ ಇಲಾಖೆ ಜಮೀನಿನ ಮೇಲೆ ಹಕ್ಕು ಸಾಧಿಸಲು ಮುಂದಾಗಿದೆ ಎಂದು ದೂರಿದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಮೇಲಧಿಕಾರಿಗಳ ಅನುಮತಿ ಅಥವಾ ಸರ್ಕಾರಿ ವಕೀಲರ ಮೂಲಕ ಪ್ರಕರಣ ದಾಖಲಿಸದೆ ಸ್ವಯಂ ಪ್ರೇರಿತವಾಗಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಆರೋಪಿಸಿರುವ ದಿನೇಶ್, ಇದು ಅಧಿಕಾರ ದುರುಪಯೋಗ ಉದಾಹರಣೆ ಎಂದು ಹೇಳಿದರು. ಇದೇ RFO ಅವರು, ಫಾರೆಸ್ಟ್ ಅವರು ಪ್ರತಿಯೊಬ್ಬರು ಸಹ ನಮಗೆ ಒಂದು ದಿವಸ ಕಾಲಾವಕಾಶ ಬೇಕು, ನಾಳೆ ಮಂಗಳವಾರ ಸೋಮವಾರ ಹೋಗಿದ್ವಿ, ಮಂಗಳವಾರ ಕಾಲಾವಕಾಶ ಬೇಕು ಅಂತಾರೆ. ಆಯಿತು ಸರ್ ಅಂತ ನಾವು ಪೊಲೀಸ್ ಇಲಾಖೆಗೆ ಬೆಲೆ ಕೊಟ್ಟು, ಆಯಿತು ಸ್ಟೇ ಇದೆ, ನಾವು ಬೆಲೆ ಕೊಡ್ತೀವಿ, ಗೌರವ ಕೊಡ್ತೀವಿ ಅಂತ ಹೇಳಿ ಒಂದು ದಿವಸ ಕಾಲಾವಕಾಶ ಕೊಡ್ತೀವಿ. ಕಾಲಾವಕಾಶ ಕೊಟ್ಟು ಅವ್ರು ಹೇಳಿರ್ತಾರೆ ಬುಧವಾರ ದಿವಸ ನಾವು ನೀವೇನಾರು ಮಾಡ್ಕೊಳ್ಳಿ ಅಂತ. ಮಂಗಳವಾರದ ದಿವಸ ನಾವೇನು ಕಾಲಾವಕಾಶ ಕೊಟ್ವಿ, ಅವತ್ತು ನಮ್ಮ ಜಮೀನಿಗೆ ಅವರು ಇದೇ ಸರ್ವೆ ನಂಬರ್ 72/1 ಜಮೀನಿಗೆ ಅಕ್ರಮವಾಗಿ RRT ಹುಡುಗರು, ಅಂದರೆ ಇವತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರ ಆನೆ ಕಾಯಲಿಕ್ಕೆ ಅಂತ ಹೇಳಿನೇ RRT ಸಿಬ್ಬಂದಿನ ಮಾಡಿದೆ. ಆ ಸಿಬ್ಬಂದಿಗಳನ್ನು ಬೇರೆ ಯಾವುದೇ ಕೆಲಸಗಳಿಗೂ ಸಹ ಉಪಯೋಗಿಸ್ಕೋಬಾರ್ದು ಅಂತಲೂ ಕರ್ನಾಟಕ ಸರ್ಕಾರ ಆನೆ ಕಾವಲು ಪಡೆಯನ್ನು ಮಾಡಿ ತೋರಿಸಿದೆ. RRT ಹುಡುಗರನ್ನ ಕರ್ಕೊಂಡು ಬಂದು ನಮ್ಮ ಏನು ತಂತಿ ಬೇಲಿ ಏನಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಕಿತ್ತು ಧ್ವಂಸ ಮಾಡ್ತಾರೆ ಇದೇ ಫಾರೆಸ್ಟ್ ಇಲಾಖೆ. ಆ ಸಂದರ್ಭದಲ್ಲೂ ಸಹ ನಮ್ಮ ಸ್ನೇಹಿತರು ಹೋಗಿ ಕೇಳ್ತಾರೆ, ಸರ್ ಯಾಕೆ ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡ್ಕೊಂಡು ಸರ್ ಯಾಕೆ ತಂತಿ ಬೇಲಿಗಳನ್ನೆಲ್ಲ ಕೇಳ್ತಿದ್ರೆ, ಯಾಕೆ ನಮ್ಮ ಜಮೀನನ್ನ ಧ್ವಂಸ ಮಾಡ್ತಿದ್ರೆ ಅಂತ ಕೇಳೋಂಥ ಸಂದರ್ಭದಲ್ಲಿ ಅವ್ಯಾಚ ಶಬ್ದಗಳಿಂದ ನಿಲ್ಲಿಸಿ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ ದೇವರಾಜ್ ಫಾರೆಸ್ಟರು ಮತ್ತೆ ಗಾರ್ಡ್ ಮತ್ತೆ ಅರ್ಜುನ್ ಫಾರೆಸ್ಟರು. ಈ ಹಿನ್ನೆಲೆಯಲ್ಲಿ ACF ಮಧುಸೂದನ್, RFO ಹೇಮಂತ್ ಕುಮಾರ್, ಫಾರೆಸ್ಟ್ ಅರ್ಜುನ್, ಗಾರ್ಡ್ ದೇವರಾಜು ಹಾಗೂ ಉಮೇಶ್ ವಿರುದ್ಧ ತನಿಖೆ ನಡೆಸಬೇಕು. ETF ಸಿಬ್ಬಂದಿಯನ್ನು ದುರುಪಯೋಗ ಪಡಿಸಿಕೊಂಡಿರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಕಿತ್ತು ಹಾಕಿದ ತಂತಿ ಬೇಲಿಯಿಂದ ಉಂಟಾದ ನಷ್ಟವನ್ನು ಭರಿಸಬೇಕು. ನ್ಯಾಯಾಲಯದ ಆದೇಶದಂತೆ ಕೃಷಿ ಕಾರ್ಯಗಳಿಗೆ ಅಡ್ಡಿಯಾಗದಂತೆ ರಕ್ಷಣೆ ಒದಗಿಸಬೇಕೆಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೇನೆ ಜಿಲ್ಲಾಧ್ಯಕ್ಷ ದರ್ಶನ್, ಗ್ರಾಮದ ರೈತ ದಿನೇಶ್, ವಕೀಲರಾದ ಅರುಣ್ ಸತ್ತಾರ್, ಅಣ್ಣಪ್ಪ ಪೂಜಾರಿ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.